4 ಬಂದಿದೆ. ಈ ಕಡೆ ಇತ್ತ ಬೆಳಿಗ್ಗೆ ಇತ್ತಪ್ಪ. ಕೆನ್ನೆ ಮೇಲೆ ಯಾಕೆ ತೆಗ್ದೆ ನೀನು? ಬ್ಲ್ಯಾಕೆಟ್ಸ್ ತೆಗಿಯಕ್ ಹೋಗಿದ್ದೆ ಮೇಡಮ್, ಅದೆಲ್ಲ ಹಿಂಗ್ ಸಿಕ್ತಲ್ಲ. ಅಲ್ಲ ಹಂಗಂಗೆ ಕೆನ್ನೆ ಮೇಲೆಲ್ಲ ಸಿಗ್ತದಲ್ಲ, ಇವಳಿಗೆ ಕೆನ್ನೆ ಮೇಲೆ ಇದೆ 3-4 ಪಿಂಪಲ್. ಅದು ಎಲ್ಲರಿಗೂ ತೆಗಿಯಂಗಿಲ್ಲ. ನಾನು ಹೇಳಿದ್ರೆ ನೀನು ತೆಗಿಬೇಕಿತ್ತು. ನನಗೆ ಹೇಳಿದೆ ನೀನು ಕೆನ್ನೆ ಮೇಲೆ ತೆಗಿದ್ದೆ, ತೆಗಿಬಾರ್ದಂಗಿಲ್ಲ. ಏನಿದ್ರು ಬ್ಲ್ಯಾಕೆಟ್ಸು ಮೂಗ್ ಮೇಲೆ ಜಾಸ್ತಿ ಇದ್ರೆ ಮತ್ತೆ ಇಲ್ಲಿ ಈ ಪೋರ್ಷನ್ ಅಲ್ಲಿ ಇದ್ರೆ ಮಾತ್ರ ತೆಗಿಬೇಕು. ಕೆನ್ನೆ ಮೇಲೆ ಎಲ್ಲರಿಗೂ ತೆಗಿಯಂಗಿಲ್ಲ. ಹಣೆ ಮೇಲೆ ಚಿನ್ನು ಅಲ್ಲಿ ತೆಗಿಬೋದು. ಕೆನ್ನೆ ಮೇಲೆ ಒಬ್ಬರಿಗೆ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರುತ್ತೆ, ಅವ್ರಿಗೆ ಆಲ್ರೆಡಿ ರ್ಯಾಷಸ್ ಇರುತ್ತೆ. ನಾವೇನಾರ ಚೆನ್ನಾಗಿರ್ಲಿ ಅಂತ ತೆಗಿತೀವಿ, ಇದು ಒಳ್ಳೇದಿರುತ್ತೆ. ಬಟ್ ನಾಳೆ ಅದೇ ರೆಡ್ಡಿಶ್ ಆಗಿ ದಪ್ಪ ಕಾಣಿಸಿದ್ರೆ ಅವ್ರೇನು ಹೇಳ್ತಾರೆ, ನಮ್ಮದೇ ತಪ್ಪು, ನೀವು ನಾನು ತೆಗಿಬಾರ್ದಿತ್ತು, ನಾನು ಜಾಸ್ತಿ ಆಗೋಯ್ತು ಅಂತಾರೆ. ಅದರಿಂದ ಜಾಸ್ತಿ ಆಗಿರಲ್ಲ, ಬಟ್ ಅವ್ರಿಗೆ ಹಂಗೆ ಅನಿಸುತ್ತೆ. ಎಲ್ಲ ಕಸ್ಟಮರ್ಸು ಒಂದೇ ಥರ ಇರಲ್ಲ, ಸೆನ್ಸಿಟಿವ್ ಇರ್ತಾರೆ. ನೀನು ನನಗೆ ಹೇಳಿ ಇನ್ನೊಂದ್ಸರಿ ಈ ಥರ ಎಲ್ಲ ನೀನು ಮಾಡೋಂಗಿಲ್ಲ ಸರಿನಾ? ಕೆನ್ನೆ ಮೇಲೆಲ್ಲ ತೆಗಿಬೇಕು ಅಂದರೆ ನನ್ನನ್ನೇ ಕೇಳಬೇಕು ನೀನು, ತೆಗಿಬೇಕಾ ಬೇಡವಾ, ಸ್ಕಿನ್ನಲ್ಲಿ ಈ ಥರ ಇದೆ ಅಂತ. ಎಲ್ಲ ಪಿಂಪಲ್ಸ್ ಒಂದೇ ಥರ ಇರಲ್ಲ, ಒಂದೊಂದು ಕೀವ್ ಇರುತ್ತೆ, ಒಂದೊಂದು ನಾರ್ಮಲ್ ಪಿಂಪಲ್ ಇರುತ್ತೆ. ಅದನ್ನೆಲ್ಲ ನೋಡಿ ತೆಗಿಬೇಕು. ಎಲ್ಲ ಕಸ್ಟಮರ್ಸ್ಗೂ ತೆಗಿಬಾರ್ದು. ಇವತ್ತು ನೀನು ನನಗೆ ಅದನ್ನ ಹೇಳ್ದೆ ಮಾಡಿದ್ಯಾ, ಇನ್ನೊಂದ್ಸರಿ ಅದನ್ನ ಹೇಳ್ದೆ ನೀನು ಆ ಥರ ಎಲ್ಲ ತೆಗಿಯಂಗಿಲ್ಲ. ನಾನು ಬರೀ ಮೂಗ್ ಮೇಲೆ ತೆಗಿ ಅಂತ ಹೇಳಿದ್ದೀನಿ, ಕೆನ್ನೆ ಮೇಲೆ ತೆಗ್ದಿದ್ಯಾ. ಓಕೆ, ಅವಳಿಗೆ ಇವತ್ತು ರೀತಿಗೆ ಏನು ಪ್ರಾಬ್ಲಮ್ ಆಗಿಲ್ಲ, ಬಟ್ ಕಸ್ಟಮರ್ಸ್ ಡೈರೆಕ್ಟಾಗಿ ನಾನು ಮಾಡೋಂಗಿಲ್ಲ. ನಾನು ಹೇಳ್ಕೊಡ್ತೀನಿ, ನಾನು ಏನು ಮಾಡಬೇಕು.